ತಮಿಳುನಾಡು ಸಿಎಂ ವಿಜಯ್ಗೆ ಪತ್ರವನ್ನು ಬರೆದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು. ಶೀಘ್ರದಲ್ಲಿಯೇ ಸಿಎಂ ಜೊತೆಗೆ ಮಾತುಕತೆಯನ್ನ ಆಡಿ ಅಂತೇಳಿ ಆ ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಸಹಕಾರವನ್ನು ಕೊಡೋದಕ್ಕೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಮಿಳುನಾಡಿಗೆ ಧಕ್ಕೆ ಆಗದಂತೆ ಕುಡಿಯುವ ನೀರಿಗೆ ಯೋಜನೆಯನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ತಮಿಳುನಾಡಿನ ಹಿತಾಸಕ್ತಿಯನ್ನ ಕರ್ನಾಟಕ ಗೌರವಿಸಲಿದೆ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಈ ಪತ್ರದಲ್ಲಿ ಮೇಕೆದಾಟು ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸುವುದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಹಜವಾಗಿಯೇ ಈ ಬೆಳವಣಿಗೆಗಳು ಕುತೂಹಲವನ್ನು ಕೆರಳಿಸ್ತಾ ಇದ್ದಾವೆ. ಎಲ್ಲವೂ ಅಂದುಕೊಂಡಂತಾಗಿದ್ರೆ 3ನೇ ತಾರೀಕು ಅಂದರೆ ನಾಳೆ ತಮಿಳುನಾಡಿನ ಸಿಎಂ ವಿಜಯ್, ರಾಜ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಮಾತುಕತೆಯನ್ನು ನಡೆಸಬೇಕಿತ್ತು. ಆದರೆ ತಮಿಳುನಾಡಿನಲ್ಲೂ ವಿರೋಧ ವ್ಯಕ್ತವಾಗಿದೆ, ಕರ್ನಾಟಕದಲ್ಲೂ ಕೂಡ ವಿರೋಧವಾಗಿದೆ. ಹಾಗಾಗಿ ಸಭೆ ಮುಂದಕ್ಕೆ ಹೋಗಿದೆ. ಸ್ಪಷ್ಟವಾಗಿ ಕಬಿನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ನೀರು ಬಿಡುವುದಿಲ್ಲ ಅಂತ ಹೇಳಿ ದಯವಿಟ್ಟು ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟು ಹೋಗ್ತೀವಿ. ಜನರ ಬದುಕಿಗೆ ಏನು ತೊಂದರೆ ಆಗಬಾರ್ದು. ನಾವೆಲ್ಲ ಒಂದೇ ದೇಶದವರು. ನಮ್ಮ ಪರಿಸ್ಥಿತಿ ಅವ್ರಿಗೂ ಅರಿವಿದೆ, ಅವರ ಪರಿಸ್ಥಿತಿ ನಮಗೂ ಅರಿವಿದೆ. ಮಾತುಕತೆಯಲ್ಲಿ ಬಗೆಹರೋದಾದರೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ನಾವು ಯಾರು ಹೋರಾಟ ಕೂಡ ಬೇಡ ಅನ್ನೋದಿಲ್ಲ. ಆದರೆ ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಯಾರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗೋದಾದರೆ ಅದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೇನೆ, ಇವೆಲ್ಲ ದಯವಿಟ್ಟು ಕೈ ಬಿಡಿ ಅಂತ. ಹಂಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು. ಅಲ್ಲಿ ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟು ಹೋಗ್ತೀವಿ. ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಲೀಗಲ್ ಟೀಮ್ ಏನು ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನು ಹೇಳ್ತಾರೆ, ಅವ್ರ ಮಾತು ಕೇಳೋಣ. ನಾನು ನಿಲ್ಲಿಸೋಕ್ಕಾಗೋದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ. ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕೃತಿ ಯಾವತ್ತೂ ಕೂಡ ಯಾರ ಸೊತ್ತಲ್ಲ. ನ್ಯಾಯಾಲಯದ ತೀರ್ಪೇನು ನಮಗೆ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ, 2 ರಾಜ್ಯಕ್ಕೆ ಕಾಪಾಡೋಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಸಂತುಷ್ಟವಾಗಿ ಇದು ನಿನ್ನೆ ಮೈಸೂರಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಡಿದಂತಹ ಮಾತು. ಇವತ್ತು ಸರ್ವಪಕ್ಷದ ಸಭೆ 11 ಗಂಟೆಗಿದೆ. ಇದರಲ್ಲಿ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ. ನೀರಿನ ವಿಚಾರಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂತಹ ಮೆಸೇಜನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೇನೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರ ನಿಲುವುಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ CWMA ಆದೇಶವನ್ನು ಪಾಲಿಸಬೇಕಾದಂತಹ ಜವಾಬ್ದಾರಿ, ಮತ್ತೊಂದು ಕಡೆ ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕಾದಂತಹ ಹೊಣೆಗಾರಿಕೆ, ಇದರ ನಡುವೆ ಸರ್ವಪಕ್ಷಗಳ ಸಭೆ, ಮಳೆ ಉತ್ತಮವಾಗ್ತಾ ಇದೆ. ಇದರ ನಡುವೆ ಏನಾಗಬಹುದು ಇವತ್ತಿನ ಸರ್ವಪಕ್ಷಗಳ ಸಭೆಯಲ್ಲಿ ಅಂತೇಳಿ? ಮೊದಲನೇದಾಗಿ CWRC ಮತ್ತು CWMA ಎರಡೂ ಕಡೆಯಲ್ಲೂ ಕೂಡ ರಾಜ್ಯಕ್ಕಾದಂಥ ಒಂದು ರೀತಿಯ ಹಿನ್ನಡೆ, ಅಂದರೆ ನೀರು ಬಿಡುವ ವಿಚಾರದಲ್ಲಿ ಎಷ್ಟು ನೀರನ್ನ ಬಿಡಬೇಕು ಅನ್ನುವಂಥ ಕೊಟ್ಟಂಥ ಸೂಚನೆ. ಅದರ ಹೊರತಾಗಿಯೂ ನಮಗೆ ಮಳೆಯ ಅಭಾವ, ತೀವ್ರವಾದ ಬರ ಇರುವಂಥ ಕಾರಣಕ್ಕಾಗಿ ನಾವು ಈ ಬಾರಿ ಆ ಪ್ರಮಾಣದ ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಲೀಗಲ್ ಬ್ಯಾಟಲ್ನ ಮಾಡಬೇಕು, ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರ ಬಂದಿತ್ತು. ಅದರ ಭಾಗವಾಗಿ ಇವತ್ತು ಸರ್ವಪಕ್ಷದ ಸಭೆಯನ್ನು CM ಕರೆದಿದ್ರು. ಆದರೆ ಎಲ್ಲೊಂದು ಕಡೆ ಕಳೆದ 4 ದಿನಗಳಿಂದ ಪ್ರಾಕೃತಿಕವಾಗಿ ಒಂದಷ್ಟು ಬದಲಾವಣೆಗಳೇ ಮತ್ತು ಯಥೇಚ್ಛವಾಗಿ ಮಳೆ ಬರ್ತಾ ಇರುವಂಥದ್ದು, ಅಂದರೆ ಬರದ ಸ್ಥಿತಿ ಹೋಗಿದೆ ಅಂತ ಅಲ್ಲದೆ ಇದ್ರೂ ಕೂಡ ಕಾವೇರಿ ಕೊಳ್ಳವು ಸೇರಿದಂತೆ ಮಲೆನಾಡು ಕರಾವಳಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಈ ಒಂದು ಬೆಳವಣಿಗೆ ಸ್ವಲ್ಪ ಮಟ್ಟಿಗೆ ಸರ್ಕಾರ ನಿಟ್ಟುಸಿರು ಬಿಡೋಕೆ ಅಥವಾ ತಮಿಳುನಾಡಿಗೆ ಅವ್ರಿಗೂ ಏನು CWRC ಮುಂದೆ ಹೋದಂಥ ಸಂದರ್ಭದಲ್ಲಿ ಇರ್ಬೋದು, CWMA ಮುಂದೆ ಹೋದಂಥ ಸಂದರ್ಭದಲ್ಲಿ ಇರ್ಬೋದು, ನೀರು ಬಿಡಲೇಬೇಕಾದಂಥ ಸೂಚನೆಯನ್ನು ಪಾಲಿಸಲಿಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಆದರೆ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ ನಮ್ಮಲ್ಲಿ ತೀವ್ರ ಬರ ಇದೆ ಮತ್ತು ಈ ಮಳೆ ಎಷ್ಟು ದಿನ ಬರುತ್ತೆ ಮತ್ತು ಎಷ್ಟು ನೀರು ಸ್ಟಾಕ್ ಉಳಿಯುತ್ತೆ ಅವರಿಗೆ ಬಿಟ್ಟ ನಂತರವೂ ಅನ್ನುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಮಳೆಯ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಹೇಗೆ ಮುಂದುವರಿಬೇಕಾಗುತ್ತೆ, ಸುಪ್ರೀಂ ಕೋರ್ಟ್ ಕದ ತಟ್ಟುವಂಥ ವಿಚಾರವೂ ಸೇರಿದಂತೆ ಏನೆಲ್ಲ ಕ್ರಮಕ್ಕೆ ನಾವು ಮುಂದಾಗಬಹುದು ಅನ್ನುವಂಥ ವಿಚಾರವನ್ನು ವಿಸ್ತೃತವಾಗಿ ಚರ್ಚೆ ಮಾಡುವಂಥ ದೃಷ್ಟಿಯಲ್ಲಿ ಕರೆದಿರುವಂಥ ಸರ್ವಪಕ್ಷ ಸಭೆ ಇದು. ಅಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಸಂಸದರುಗಳಿದ್ದಾರೆ ಮತ್ತು ಕೇಂದ್ರ ಸಚಿವರುಗಳು ಕೂಡ ಇರೋದ್ರಿಂದ ಸಹಜವಾಗಿಯೇ ಕೇಂದ್ರ ಮಟ್ಟದಲ್ಲೂ ಕೂಡ ಏನೆಲ್ಲ ನಮ್ಮ ಪ್ರಯತ್ನಗಳಾಗಬೇಕು ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲಿ ಅನ್ನುವಂಥ ವಿಚಾರಕ್ಕೂ ಸಂಬಂಧಪಟ್ಟ ಒಂದಷ್ಟು ಚರ್ಚೆಗಳಾಗ್ತವೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಮುಂದಿನ ಸ್ಥಿತಿಗತಿಗಳು ಏನು ಬೇಕಾದ್ರೂ ಆಗ್ಬಹುದು ಅನ್ನುವಂಥ ವಿಚಾರವನ್ನು
ವಿಚಾರವನ್ನು ಗಮನದಲ್ಲಿಟ್ಟುಕೊಂಡೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ, ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ ಸಭೆ. ಆ ಭಾಗವಾಗಿ ಇವತ್ತು ಮುಖ್ಯಮಂತ್ರಿಗಳು ಈ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ವಿಪಕ್ಷಗಳು ಮತ್ತು ಕೇಂದ್ರ ಸಚಿವರುಗಳು ಕೊಡುವಂತಹ ಸಲಹೆ ಮತ್ತು ಮುಖ್ಯಮಂತ್ರಿಗಳ ಇರುವಂತಹ ಯೋಚನೆ ಇವೆಲ್ಲವೂ ಲೆಕ್ಕಾಚಾರವಾಗಿ ಒಂದು ಅಂತಿಮವಾದಂತಹ ನಿರ್ಣಯ ಇವತ್ತಿನ ಸಭೆಯಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.